ಜೈ ಹಿಂದ್ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಏಪ್ರಿಲ್ 2026ರ ಮೋಸ್ಟ್ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ಗಳನ್ನು ನೋಡ್ತಾ ಹೋಗೋಣ. ಪ್ರತಿ ಪ್ರಶ್ನೆ ಕೂಡ ಇಂಪಾರ್ಟೆಂಟ್ ಇದೆ ಮುಂಬರುವ ಎಲ್ಲ ಪರೀಕ್ಷೆಗಳಿಗೆ ರಾಮಬಾಣದಂತ ಒಂದು ಸೆಷನ್ ಅಂತ ಹೇಳ್ತಾ, ಮೊದಲ ಬಾರಿಗೆ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ಅಂತ ರಿಕ್ವೆಸ್ಟ್ ಮಾಡ್ತಾ ಇವತ್ತಿನ ಸೆಷನ್ ಸ್ಟಾರ್ಟ್ ಮಾಡ್ತಿದ್ದೀವಿ. ಮೊದಲ ಪ್ರಶ್ನೆ ಈ ರೀತಿದೆ: ಯಾವ ರಾಜ್ಯದ ಪಕ್ಷಿ ಅಭಯಾರಣ್ಯವನ್ನು ಭಾರತದ 99ನೇ ರಾಮಸರ ಸ್ಥಳವಾಗಿ ಘೋಷಣೆ ಮಾಡಲಾಯಿತು? ಸರಿಯಾದ ಉತ್ತರ, ಇದು ಉತ್ತರ ಪ್ರದೇಶದಲ್ಲಿ ಇರುವಂತಹ ಒಂದು ಪಕ್ಷಿ ಅಭಯಾರಣ್ಯ. ಪಕ್ಷಿ ಅಭಯಾರಣ್ಯದ ಹೆಸರು ಶೇಖ್ ಜಿಲಾ ಪಕ್ಷಿ ಅಭಯಾರಣ್ಯ. ಶೇಖ್ ಜಿಲಾ ಪಕ್ಷಿ ಅಭಯಾರಣ್ಯವನ್ನ ಏನು ರಾಮಸರ ಸೈಟ್ ಘೋಷಣೆ ಮಾಡೋದ್ರ ಮೂಲಕ ಭಾರತದಲ್ಲಿನ ರಾಮಸರ ಸೈಟ್ಗಳ ಸಂಖ್ಯೆ 99ಕ್ಕೆ ಏರ್ತು. ಸೊ ಇದು ಉತ್ತರ ಪ್ರದೇಶದಲ್ಲಿ ಇರುವಂಥದ್ದು, ಉತ್ತರ ಪ್ರದೇಶದ ಆಲಿಗಢದಲ್ಲಿದೆ. ಈ ಒಂದು ಸೈಟ್ ರಾಮಸರ ಸೈಟ್ ಆಗಿ ಘೋಷಣೆ ಆಗೋದ್ರ ಮೂಲಕ ಉತ್ತರ ಪ್ರದೇಶದ ಒಟ್ಟು 12 ಸೈಟ್ಗಳು ರಾಮಸರ ಸೈಟ್ಗಳಾಗಿ ಆಯ್ಕೆಗೊಂಡಂತೆ ಆಗಿದೆ. ಫೆಮಿನಾ ಮಿಸ್ ಇಂಡಿಯಾ 2026 ಇದರ ವಿಜೇತರು ಯಾರು? ಸರಿಯಾದ ಉತ್ತರ ಸಾಧ್ವಿ ಸತೀಶ್ ಸೈಲ್. ಫೆಮಿನಾ ಮಿಸ್ ಇಂಡಿಯಾ 2026 ವಿಜೇತರು ಸಾಧ್ವಿ ಸತೀಶ್ ಸೈಲ್. ಸೊ ಇದು ಒಡಿಸ್ಸಾದ ಭುವನೇಶ್ವರದಲ್ಲಿ ಈ ಒಂದು ಫೆಮಿನಾ ಮಿಸ್ ಇಂಡಿಯಾ 2026 ಸ್ಪರ್ಧೆ ನಡೀತು. ಇದರಲ್ಲಿ ವಿಜೇತರಾದವರು ಸಾಧ್ವಿ ಸತೀಶ್ ಸೈಲ್. ನಾಸಾ ಮತ್ತು ಎಸಾ ಜಂಟಿಯಾಗಿ 2028ರ ವೇಳೆಗೆ ಮಂಗಳ ಗ್ರಹಕ್ಕೆ ಲಾಂಚ್ ಮಾಡಲು ಹೊರಟಿರುವ ರೋವರ್ ಹೆಸರೇನು? ಸರಿಯಾದ ಉತ್ತರ ರೋಸಲಿಂಡ್ ಫ್ರಾಂಕ್ಲಿನ್. ರೋಸಲಿಂಡ್ ಫ್ರಾಂಕ್ಲಿನ್, ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಈ ಮಿಷನ್ ಹೆಸರು ಎಕ್ಸೋ ಮಾರ್ಸ್ ಅಂತೇಳಿ. ಎಕ್ಸೋ ಮಾರ್ಸ್ ಮಿಷನ್ ನೇಮ್ ಏನು? ಎಕ್ಸೋ ಮಾರ್ಸ್. ಸೊ ರೋವರ್ ಹೆಸರು ರೋಸಲಿಂಡ್ ಫ್ರಾಂಕ್ಲಿನ್ ಅಂತೇಳಿ. ಸೊ ಫಾಲ್ಕನ್ ಹೆವಿ ಅಂತ ರಾಕೆಟ್ ಮೂಲಕ ಇದನ್ನ ಲಾಂಚ್ ಮಾಡ್ತಾ ಇದ್ದಾರೆ. ಫಾಲ್ಕನ್ ಹೆವಿ, ಇದು ರಾಕೆಟ್ ಹೆಸರು. ಫಾಲ್ಕನ್ ಹೆವಿ ಎನ್ನುವಂತಹ ರಾಕೆಟ್ ಮೂಲಕ ಈ ರೋಸಲಿಂಡ್ ಫ್ರಾಂಕ್ಲಿನ್ ಎನ್ನುವಂತಹ ರೋವರ್ ಅನ್ನ ಲಾಂಚ್ ಮಾಡ್ತಾ ಇದ್ದಾರೆ. ಇದು ಎಲ್ಲಿಗೆ ತಲುಪ್ತಾ ಇದೆ ಕೇಳಿದ್ರೆ ಇಂಪಾರ್ಟೆಂಟ್ ನೋಟ್ ಮಾಡ್ಕೊಳ್ಳಿ. ಮಂಗಳ ಗ್ರಹದ ಯಾವ ಸ್ಪಾಟ್, ಯಾವ ಜಾಗಕ್ಕೆ ಕೇಳಿದ್ರೆ ಆಕ್ಸಿ ಪ್ಲೇನಮ್ಗೆ ತಲುಪ್ತಾ ಇದೆ. ಆಕ್ಸಿ ಪ್ಲೇನಮ್ಗೆ ತಲುಪ್ತಾ ಇರುವಂಥದ್ದು. ರಾಷ್ಟ್ರೀಯ ಪಂಚಾಯತ್ ರಾಜ್ ದಿನವನ್ನು ಯಾವಾಗ 2026ರಲ್ಲಿ ಆಚರಣೆ ಮಾಡಲಾಯಿತು? ಸರಿಯಾದ ಉತ್ತರ ಏಪ್ರಿಲ್ 24. ಏಪ್ರಿಲ್ 24ರಂದು ಪ್ರತಿ ವರ್ಷ ರಾಷ್ಟ್ರೀಯ ಪಂಚಾಯತ್ ರಾಜ್ ದಿನವನ್ನು, ಪಂಚಾಯತ್ ರಾಜ್ ಡೇ ಅನ್ನು ಆಚರಿಸಲಾಗುತ್ತೆ. ನ್ಯಾಷನಲ್ ಪಂಚಾಯತ್ ರಾಜ್ ಡೇ ಅನ್ನ. ಆಕ್ಚುಲಿ ಭಾರತದಲ್ಲಿ 1993ರಲ್ಲಿ ಸಂವಿಧಾನಕ್ಕೆ 73ನೇ ತಿದ್ದುಪಡಿ ತರೋದ್ರ ಮೂಲಕ 73ನೇ ತಿದ್ದುಪಡಿ ತರೋದ್ರ ಮೂಲಕ ಭಾರತದಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಜಾರಿಗೆ ತರಲಾಯಿತು. ಈ ಒಂದು ನೆನಪಿಗಾಗಿ ಪ್ರತಿ ವರ್ಷ ಏಪ್ರಿಲ್ 24ರಂದು ರಾಷ್ಟ್ರೀಯ ಪಂಚಾಯತ್ ರಾಜ್ ದಿನವನ್ನು ಆಚರಿಸಲಾಗುತ್ತೆ. ಇನ್ನು 2026ರಲ್ಲಿ ಆಚರಿಸಿದಾಗ 2026ರ ಥೀಮ್ ಏನಾಗಿತ್ತು ಕೇಳಿದ್ರೆ ಇಂಪಾರ್ಟೆಂಟ್ ನೋಟ್ ಮಾಡ್ಕೊಳ್ಳಿ. ಪ್ರತಿ ದಿನಾಚರಣೆಗಳು ಆಚರಿಸಿದಾಗ ಆ ವರ್ಷದ ಥೀಮ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ 2026ರ ಥೀಮ್ ಏನಾಗಿತ್ತು ಕೇಳಿದ್ರೆ ಸಶಕ್ತ ಪಂಚಾಯತ್ ಸರ್ವಾಂಗೀಣ ವಿಕಾಸ. ಸಶಕ್ತ ಪಂಚಾಯತ್ ಸರ್ವಾಂಗೀಣ ವಿಕಾಸ, ಇದು 2026ರ ಥೀಮ್ ಆಗಿತ್ತು. ನೋಟ್ ಮಾಡ್ಕೊಳ್ಳಿ. ಈ ಕೆಳಗಿನ ಯಾರು ಭಾರತದ 95ನೇ ಚೆಸ್ ಗ್ರ್ಯಾಂಡ್ ಮಾಸ್ಟರ್ ಆಗಿ ಆಯ್ಕೆ ಆದರು? ಸರಿಯಾದ ಉತ್ತರ ಅರುಣ್ಯಾಕ ಘೋಷ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಭಾರತದ 95ನೇ ಚೆಸ್ ಗ್ರ್ಯಾಂಡ್ ಮಾಸ್ಟರ್ ಅರುಣ್ಯಾಕ ಘೋಷ್. ವಿಶ್ವ ಮಲೇರಿಯಾ ದಿವಸ, ವರ್ಲ್ಡ್ ಮಲೇರಿಯಾ ಡೇ 2026 ಅನ್ನ ಯಾವಾಗ ಆಚರಿಸಲಾಯಿತು? ಸರಿಯಾದ ಉತ್ತರ ಏಪ್ರಿಲ್ 25. ಆಪ್ಷನ್ ಇಸ್ ದ ರೈಟ್ ಆನ್ಸರ್. ಏಪ್ರಿಲ್ 25ರಂದು ವರ್ಲ್ಡ್ ಮಲೇರಿಯಾ ಡೇ ಅನ್ನು ಆಚರಿಸಲಾಯಿತು. ಸೊ ಈ ವರ್ಷದ ಥೀಮ್ ಏನಾಗಿತ್ತು ಕೇಳಿದ್ರೆ 2026 ವರ್ಲ್ಡ್ ಮಲೇರಿಯಾ ಡೇನ ಥೀಮ್ ನೋಟ್ ಮಾಡ್ಕೊಳ್ಳಿ. ಡ್ರೈವ್ ಆನ್ ಟು ಎಂಡ್ ಮಲೇರಿಯಾ, ನೌ ವಿ ಕ್ಯಾನ್, ನೌ ವಿ ಮಸ್ಟ್. ಡ್ರಿವನ್ ಟು ಎಂಡ್ ಮಲೇರಿಯಾ,
ಡ್ರೈವನ್ ಟು ಎಂಡ್ ಮಲೇರಿಯಾ, ನೌ ವಿ ಕ್ಯಾನ್, ನೌ ವಿ ಕ್ಯಾನ್, ನೌ ವಿ ಮಸ್ಟ್. ಇದು 2026ರ ಥೀಮ್. ನೀತಿ ಆಯೋಗದ ನೂತನ ಉಪಾಧ್ಯಕ್ಷರಾಗಿ ಆಯ್ಕೆಯಾದವರು ಯಾರು? ನೂತನ ವೈಸ್ ಪ್ರೆಸಿಡೆಂಟ್ ಆಗಿ ಆಯ್ಕೆಯಾದವರು ಯಾರು? ಸರಿಯಾದ ಉತ್ತರ ಅಶೋಕ್ ಕುಮಾರ ಲಾಹಿರಿ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಅಶೋಕ್ ಕುಮಾರ ಲಾಹಿರಿ. ನೀತಿ ಆಯೋಗದ ಬಗ್ಗೆ ಹೇಳೋದಾದ್ರೆ, ನೀತಿ ಆಯೋಗ ಯೋಜನಾ ಆಯೋಗವನ್ನು ರಿಪ್ಲೇಸ್ಮೆಂಟ್ ಮಾಡಿದಂಥ ಆಯೋಗ. ಮೊದಲು ಇದರ ಹೆಸರು ಯೋಜನಾ ಆಯೋಗ ಅಂತಿತ್ತು. ನೀತಿ ಆಯೋಗ ಭಾರತದಲ್ಲಿ ಯಾವಾಗ ಜಾರಿ ಬಂತು ಕೇಳಿದ್ರೆ, ಜನವರಿ 1, 2015ರಂದು ನೀತಿ ಆಯೋಗ ಜಾರಿಗೆ ಬಂತು. ನೀತಿ ಆಯೋಗದ ಅಧ್ಯಕ್ಷರು ಯಾರಿರ್ತಾರೆ ಅಂದರೆ ನಿಮಗೆ ಗೊತ್ತಿದೆ, ಪ್ರಧಾನಮಂತ್ರಿಗಳು, ಆಯಾ ಕಾಲದಲ್ಲಿರುವಂಥ ಪ್ರೈಮ್ ಮಿನಿಸ್ಟರ್ಗಳು ಅದರ ಅಧ್ಯಕ್ಷರಾಗಿರ್ತಾರೆ. ಪ್ರಸ್ತುತ ಇದರ ಅಧ್ಯಕ್ಷರು ಪ್ರಧಾನಮಂತ್ರಿ ನರೇಂದ್ರ ಮೋದಿ. ಇನ್ನೊಂದು ತುಂಬ ಇಂಪಾರ್ಟೆಂಟ್ ಅಂಶ ಇದೆ, ನೀತಿ ಆಯೋಗದ CEO ಯಾರು ಅಂತೇಳಿ ಕೇಳ್ಬೋದು. ನಿಧಿ ಚಬ್ಬಾರ್, ಗೊತ್ತಿರಲಿ, ನಿಧಿ ಚಬ್ಬಾರ್ ನೀತಿ ಆಯೋಗದ CEO. ಮತ್ತು ನೀತಿ ಆಯೋಗದ ಉಪಾಧ್ಯಕ್ಷರು ಅಶೋಕ್ ಕುಮಾರ ಲಾಹಿರಿ. ಏಪ್ರಿಲ್ 2026ರಲ್ಲಿ ಭಾರತವು ಯಾವ ದೇಶದೊಂದಿಗೆ ಮುಕ್ತ ವ್ಯಾಪಾರ ಒಪ್ಪಂದಕ್ಕೆ ಸಹಿ ಹಾಕ್ತು? ಸರಿಯಾದ ಉತ್ತರ ನ್ಯೂಜಿಲೆಂಡ್ನೊಂದಿಗೆ ಏಪ್ರಿಲಲ್ಲಿ ಭಾರತ ಮುಕ್ತ ವ್ಯಾಪಾರ ಒಪ್ಪಂದಕ್ಕೆ ಸಹಿ ಹಾಕಿದೆ. ಚಿತಾ ಆಂದೋಲನವನ್ನು ಯಾವ ರಾಜ್ಯದಲ್ಲಿ ನಡೆಸಲಾಯಿತು? ಚಿತಾ ಎನ್ನುವಂಥ ಒಂದು ರೆವಲ್ಯೂಷನರಿ ಆಂದೋಲನ ಇದು. ಸೊ ಇದನ್ನು ಯಾವ ರಾಜ್ಯದಲ್ಲಿ ನಡೆಸಲಾಯಿತು ಕೇಳಿದ್ರೆ, ಮಧ್ಯಪ್ರದೇಶದಲ್ಲಿ ನಡೆಸಲಾಯಿತು. ಏನಿದು ಚಿತಾ ಆಂದೋಲನ ಕೇಳಿದ್ರೆ, ಇದು ಮಧ್ಯಪ್ರದೇಶ ರಾಜ್ಯದಲ್ಲಿ ಜನರ ಸ್ಥಳಾಂತರವನ್ನು ವಿರೋಧಿಸಿ, ಜನರ ಸ್ಥಳಾಂತರವನ್ನು ವಿರೋಧಿಸಿ ಚಿತಾ ಆಂದೋಲನವನ್ನು ನಡೆಸಲಾಯಿತು. ಯಾಕೆ ಮಧ್ಯಪ್ರದೇಶ ಗೌರ್ಮೆಂಟ್ ಜನರನ್ನ ಒಂದು ಪ್ಲೇಸಿಂದ ಮತ್ತೊಂದು ಪ್ಲೇಸಿಗೆ ಗುಳೆ ಎಬ್ಸೋಕ್ಕೆ, ಸ್ಥಳಾಂತರ ಮಾಡೋದಕ್ಕೆ ಚಿಂತನೆ ನಡೆಸ್ತು ಕೇಳಿದ್ರೆ, ಕೇನ್ ಬೇಟ್ವಾ ಲಿಂಕ್ ಪ್ರಾಜೆಕ್ಟ್ಗೋಸ್ಕರ. ಕೇನ್ ಬೇಟ್ವಾ ಲಿಂಕ್ ಪ್ರಾಜೆಕ್ಟ್, ಈ ಪ್ರಾಜೆಕ್ಟಿಗೋಸ್ಕರ ಆ ಜಾಗವನ್ನು ತನ್ನ ವಶಕ್ಕೆ ತೆಗೆದುಕೊಳ್ಳುವ ಸಲುವಾಗಿ ಅಲ್ಲಿರುವಂಥ ಜನರನ್ನು ಗುಳೆ ಎಬ್ಸೋದಕ್ಕೆ ಸರ್ಕಾರ ಯೋಚನೆ ಮಾಡಿತು. ಇದನ್ನು ಗಮನಿಸಿದಂತಹ ಜನರು ಸ್ವತಃ ಚಿತಾ ಆಂದೋಲನ, ಚಿತಾ ಅಂದರೆ ಮರಣ ಹೊಂದಿದ ವ್ಯಕ್ತಿಗಳನ್ನು, ಈ ಒಂದು ಹೋರಾಟ ಸಂದರ್ಭದಲ್ಲಿ ಮರಣ ಹೊಂದಿದ ವ್ಯಕ್ತಿಗಳನ್ನು ಒಂದು ಆಫೀಸ್ಗಳ ಮುಂದೆ ಇಡೋದ್ರ ಮೂಲಕ ಒಂದು ಹೋರಾಟವನ್ನು ಮಾಡಲಾಯಿತು. ಅದೇ ಚಿತಾ ಆಂದೋಲನ. ಆಪಲ್ ಇಂಕ್ ಕಂಪನಿಯ ನೂತನ CEO ಯಾರು? ಆಪಲ್ ಇಂಕ್ ಎನ್ನುವಂಥ ಕಂಪನಿ, ಇದರ ನೂತನ CEO ಯಾರು? ಸರಿಯಾದ ಉತ್ತರ ಜಾನ್ ಟರ್ನೆಸ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಜಾನ್ ಟರ್ನೆಸ್ ಆಪಲ್ ಇಂಕ್ ಕಂಪನಿಯ ನೂತನ CEO. ಆಪಲ್ ಇಂಕ್ ಕಂಪನಿ ಬಗ್ಗೆ ಹೇಳೋದಾದ್ರೆ, ಇದು ಏಪ್ರಿಲ್ 1, 1976ರಲ್ಲಿ ಸ್ಥಾಪನೆಯಾಗಿದ್ದು ಮತ್ತು ಆಪಲ್ ಇಂಕ್ ಕಂಪನಿಯ ಹೆಡ್ ಕ್ವಾರ್ಟರ್ ಎಲ್ಲಿದೆ ಕೇಳಿದ್ರೆ, ಅಮೆರಿಕದ ಕ್ಯಾಲಿಫೋರ್ನಿಯಾದಲ್ಲಿ ಇದರ ಹೆಡ್ ಕ್ವಾರ್ಟರ್ಸ್, ಕೇಂದ್ರ ಸ್ಥಾನ ಇರುವಂಥದ್ದು. ವಿಶ್ವ ಭೂದಿನ, ವರ್ಲ್ಡ್ ಅರ್ತ್ ಡೇ ಅನ್ನು ಯಾವಾಗ ಆಚರಿಸಲಾಯಿತು? ಸರಿ ಉತ್ತರ ಏಪ್ರಿಲ್ 22. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಪ್ರತಿ ವರ್ಷ ಏಪ್ರಿಲ್ 22ರಂದು ವಿಶ್ವ ಭೂದಿನವನ್ನು ಆಚರಿಸಲಾಗುತ್ತೆ. ಸೊ 2026ರ ಥೀಮ್ ಏನಾಗಿತ್ತು ಕೇಳಿದ್ರೆ, ಥೀಮ್ ಅಂದರೆ ಧ್ಯೇಯ ವಾಕ್ಯ ಅಂತೇಳಿ. ಈ ವರ್ಷ ಒಂದು ನಿರ್ದಿಷ್ಟ ಗುರಿ ಇಟ್ಕೊಂಡು, ಒಂದು ಥೀಮ್ ಇಟ್ಕೊಂಡು ಆ ಭೂದಿನವನ್ನು ಅಥವಾ ಯಾವುದೇ ದಿನಾಚರಣೆಯನ್ನು ಆಚರಿಸಲಾಗುತ್ತೆ. ಸೊ 2026ರ ಥೀಮ್, ವಿಶ್ವ ಭೂದಿನದ ಥೀಮ್ ಏನಾಗಿತ್ತು ಕೇಳಿದ್ರೆ, ಅವರ್ ಪವರ್ ಅವರ್ ಪ್ಲಾನೆಟ್. ಅವರ್ ಪವರ್ ಅವರ್ ಪ್ಲಾನೆಟ್ ಅಂದರೆ ನಮ್ಮ ಶಕ್ತಿ ನಮ್ಮ ಗ್ರಹ ಎನ್ನುವಂಥ ಒಂದು ಥೀಮ್. 2026ನೇ ಸಾಲಿನ MS ಸ್ವಾಮಿನಾಥನ್ ಪುರಸ್ಕಾರ ವಿಜೇತರು ಯಾರು? ಇಂಪಾರ್ಟೆಂಟ್ ಇದೆ ಕ್ವಶನ್, ನೋಟ್ ಮಾಡ್ಕೊಳ್ಳಿ. MS ಸ್ವಾಮಿನಾಥನ್ ಅವಾರ್ಡ್ 2026. ಸರಿಯಾದ ಉತ್ತರ ಶ್ರೀನಿವಾಸ ರಾವ್. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಸೊ ಈ ಒಂದು ಪ್ರಶಸ್ತಿ ಇದೆಯಲ್ಲ, ಇದು ಭಾರತೀಯ ಕೃಷಿ ಕ್ಷೇತ್ರದಲ್ಲಿ ಅಮೋಘ ಕೊಡುಗೆಗಳನ್ನು ನೀಡಿದವರಿಗೆ ನೀಡಲಾಗುತ್ತೆ. ಇದೊಂದು ಕೃಷಿ ಕ್ಷೇತ್ರದ ಪ್ರಶಸ್ತಿ ಅಂತ ಹೇಳ್ಬೋದು. ಕೃಷಿ ಕ್ಷೇತ್ರದ ಪ್ರಶಸ್ತಿಯಾಗಿದೆ. 2026ನೇ ಸಾಲಿನ ಪ್ರತಿಷ್ಠಿತ ಲತಾ ದೀನನಾಥ ಮಂಗೇಶ್ಕರ್ ಪುರಸ್ಕಾರದ ವಿಜೇತರು ಯಾರು? ಸರಿಯಾದ ಉತ್ತರ ಆಪ್ಷನ್ ಬಿ,
ಕೈಲಾಶ ಸತ್ಯಾರ್ಥಿ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಕೈಲಾಶ ಸತ್ಯಾರ್ಥಿ ಇದು ಸಾಹಿತ್ಯ ಕ್ಷೇತ್ರಕ್ಕೆ ನೀಡುವ ಪ್ರಶಸ್ತಿ. ಸಾಹಿತ್ಯ ಕ್ಷೇತ್ರಕ್ಕೆ ಈ ಪ್ರಶಸ್ತಿ ಲತಾ ದೀನನಾಥ್ ಮಂಗೇಶ್ವರ್ ಪುರಸ್ಕಾರವನ್ನ ನೀಡಲಾಗುತ್ತೆ. 2025ರಲ್ಲಿ ಇದನ್ನ 2025ರಲ್ಲಿ ಯಾರಿಗೆ ನೀಡಲಾಗಿತ್ತು ಕೇಳಿದ್ರೆ ಕುಮಾರ ಮಂಗಲಂ ಬಿರ್ಲಾ. ಕುಮಾರ ಮಂಗಲಂ ಬಿರ್ಲಾ ಇವರಿಗೆ 2025ರಲ್ಲಿ ನೀಡಲಾಗಿತ್ತು. ಈ ವರ್ಷ ಕೈಲಾಶ ಸತ್ಯಾರ್ಥಿ ಅವರಿಗೆ ನೀಡಲಾಯಿತು. ಈ ಕೆಳಗಿನ ಯಾವ ದೇಶದಲ್ಲಿ ಪ್ರಪಂಚದ ಮೊದಲ ವಾಣಿಜ್ಯ ಕಮರ್ಷಿಯಲ್ 10G ನೆಟ್ವರ್ಕ್ 10G ಇಂಟರ್ನೆಟ್ ನೆಟ್ವರ್ಕ್ ಲಾಂಚ್ ಮಾಡಲಾಯಿತು? ನೋಡಿ, ಭಾರತದಲ್ಲಿ ಪ್ರಸ್ತುತ 5G ಇದ್ರೆ ಈ ದೇಶದಲ್ಲಿ 10G ಅನ್ನು ಲಾಂಚ್ ಮಾಡಲಾಗಿದೆ ಕಮರ್ಷಿಯಲ್ ಪರ್ಪಸ್. ಯಾವ ದೇಶದಲ್ಲಿ ಕೇಳಿದ್ರೆ UAE, ಯುನೈಟೆಡ್ ಅರಬ್ ಎಮಿರೇಟ್ಸ್. ಯುನೈಟೆಡ್ ಅರಬ್ ಎಮಿರೇಟ್ಸ್ನ ಬಗ್ಗೆ ಹೇಳೋದಾದ್ರೆ ಇದರ ರಾಜಧಾನಿ, ಯುನೈಟೆಡ್ ಅರಬ್ ಎಮಿರೇಟ್ಸ್ನ ರಾಜಧಾನಿ ಅಬುಧಾಬಿ, ಕ್ಯಾಪಿಟಲ್ ಸಿಟಿ. ಹಾಗೇನೆ ಇಲ್ಲಿನ ಕರೆನ್ಸಿ ದಿರಮ್ ಅಂತೇಳಿ. ಕಲಾಯಿ 2 ಜಲವಿದ್ಯುತ್ ಪ್ರಯೋಜನ ಯಾವ ನದಿಯ ಮೇಲೆ ನಿರ್ಮಿಸಲಾಗ್ತಾ ಇದೆ? ಸರಿಯಾದ ಉತ್ತರ ಲೋಹಿತ ನದಿ. ಆಪ್ಷನ್ ಇಸ್ ದ ರೈಟ್ ಆನ್ಸರ್. ಲೋಹಿತ ನದಿಯ ಮೇಲೆ ಕಲಾಯಿ 2 ಎನ್ನುವಂತಹ ಜಲವಿದ್ಯುತ್ ಯೋಜನೆಯನ್ನ ನಿರ್ಮಿಸಲಾಗ್ತಾ ಇದೆ. ಸೊ ಇದು ಅರುಣಾಚಲ ಪ್ರದೇಶದ ಅಂಜಾವ್ ಜಿಲ್ಲೆಯಲ್ಲಿದೆ. ಅರುಣಾಚಲ ಪ್ರದೇಶದ ಅಂಜಾವ್ ಎನ್ನುವಂಥ ಡಿಸ್ಟಿಕ್ ಅಲ್ಲಿ ಇದೆ. ಅಂಜಾವ್ ಜಿಲ್ಲೆಯಲ್ಲಿದೆ. ಈ ಕೆಳಗಿನ ಯಾವ ರಾಜ್ಯದಲ್ಲಿ ಭಾರತೀಯ ಸೇನೆಯು ಹಿಮಪಾತ ಮತ್ತು ಲ್ಯಾಂಡ್ ಸ್ಲೈಡ್ ಭೂಕುಸಿತಕ್ಕೆ ಆಪರೇಷನ್ ಹಿಮಸೇತುವನ್ನು ನಡೆಸ್ತು, ಲಾಂಚ್ ಮಾಡ್ತು? ಸರಿಯಾದ ಉತ್ತರ ಸಿಕ್ಕಿಂ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೋಡಿ, ಸಿಕ್ಕಿಂನಲ್ಲಿ ಆದಂತಹ ಭೀಕರ ಹಿಮಪಾತ ಮತ್ತು ಲ್ಯಾಂಡ್ ಸ್ಲೈಡ್ ಭೂಕುಸಿತಕ್ಕೆ ಇಂಡಿಯನ್ ಆರ್ಮಿ ಆಪರೇಷನ್ ಹಿಮಸೇತುವನ್ನು ಲಾಂಚ್ ಮಾಡ್ತು ಸಿಕ್ಕಿಂ ರಾಜ್ಯದಲ್ಲಿ. ಇತ್ತೀಚೆಗೆ ನಿಧನರಾದ ಆಶಾ ಭೋಸ್ಲೆ ಅವರಿಗೆ ಯಾವ ವರ್ಷದಲ್ಲಿ ಪದ್ಮವಿಭೂಷಣ ಪ್ರಶಸ್ತಿ ನೀಡಲಾಗಿತ್ತು? ಸರಿಯಾದ ಉತ್ತರ 2008ರಲ್ಲಿ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಆಶಾ ಭೋಸ್ಲೆ ಅವರ ವಿಶೇಷತೆ ಏನು ಕೇಳಿದ್ರೆ ಇವರು 12,000ಕ್ಕೂ ಅಧಿಕ ಹಾಡುಗಳನ್ನು ಹಾಡಿದ್ದಾರೆ. ಹಾಗೇನೆ ಇವರಿಗೆ ಇಸ್ವಿ 2000ರಲ್ಲಿ ದಾದಾ ಸಾಹೇಬ್ ಫಾಲ್ಕೆ ಅವಾರ್ಡ್ ಆಗಿತ್ತು. ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಕೂಡ ದೊರೆತಿತ್ತು. ಪ್ರಜ್ಞಾ ಎನ್ನುವಂತಹ ಅತ್ಯಾಧುನಿಕ ಉಪಗ್ರಹವನ್ನು ಅಭಿವೃದ್ಧಿಪಡಿಸಿದವರು ಯಾರು? ಸರಿಯಾದ ಉತ್ತರ DRDO. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. DRDO ಅಧ್ಯಕ್ಷರಾದ ಸಮೀರ ವೆಂಕಟಪತಿ ಕಾಮತ್ ಇವರ ಒಂದು ಅಧ್ಯಕ್ಷತೆಯಲ್ಲಿ DRDO ಏನ್ ಮಾಡ್ತು? ಪ್ರಜ್ಞಾ ಎನ್ನುವಂತಹ ಅತ್ಯಾಧುನಿಕ ಉಪಗ್ರಹವನ್ನು ಅಭಿವೃದ್ಧಿಪಡಿಸಿತು. ಗೋಲ್ಡ್ಮ್ಯಾನ್ ಪರ್ಯಾವರಣ ಪುರಸ್ಕಾರ 2026ರ ವಿಜೇತರು ಯಾರು? ಸರಿಯಾದ ಉತ್ತರ ಬೋರಿಮ್ ಕಿಮ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಇಂಪಾರ್ಟೆಂಟ್ ಕ್ವಶನ್ ಇದೆ, ನೋಟ್ ಮಾಡ್ಕೊಳ್ಳಿ. ಯಾಕಂದ್ರೆ ಗೋಲ್ಡ್ಮ್ಯಾನ್ ಪರ್ಯಾವರಣ ಪುರಸ್ಕಾರ ಇದೆಯಲ್ಲ, ಇದನ್ನ ಗ್ರೀನ್ ನೊಬೆಲ್ ಅಂತ ಕರೀತಾರೆ. ಇದಕ್ಕೆ ಇನ್ನೊಂದು ಹೆಸರಿದೆ, ಗ್ರೀನ್ ನೊಬೆಲ್, ಹಸಿರು ನೊಬೆಲ್ ಅನ್ನುವಂಥ ಹೆಸರಿದೆ. ಈ ವರ್ಷ ಬೋರಿಮ್ ಕಿಮ್ ಅವರು ಪಡ್ಕೊಂಡ್ರು ಮತ್ತು ಇದರ ಬಹುಮಾನದ ಮೊತ್ತ $2 ಲಕ್ಷ ಇದೆ. ಬಹುಮಾನದ ಮೊತ್ತ $2 ಲಕ್ಷ. ಯಾವ ರಾಜ್ಯದಲ್ಲಿ 2024-25ನೇ ಸಾಲಿನಲ್ಲಿ ಅತಿ ಹೆಚ್ಚು ಬಾವಲಿ ಪ್ರಭೇದಗಳು ಕಂಡುಬಂದಿವೆ? ಸರಿಯಾದ ಉತ್ತರ ಪಶ್ಚಿಮ ಬಂಗಾಳ. ಆಪ್ಷನ್ ಈಸ್ ದ ರೈಟ್ ಆನ್ಸರ್. 2024-25 ಸಾಲಿನಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಒಟ್ಟು ಎಷ್ಟು ಬಾವಲಿ ಪ್ರಭೇದಗಳು ಕಂಡುಬಂತು ಕೇಳಿದ್ರೆ 68 ಪ್ರಜಾತಿಗಳು. ಸೊ ಈ ಒಂದು ಬಾವಲಿಗಳ ಪಟ್ಟಿಯನ್ನು ಪ್ರಕಟ ಮಾಡಿದ್ದು ಯಾರು ಕೇಳಿದ್ರೆ ನೇಚರ್ ಆನ್ಸೆನ್ಷನ್ಸ್ ಫೌಂಡೇಶನ್ ಜಾರಿ ಮಾಡಿತು. ಯಾವ ದೇಶವು ವಿಂಗ್ಸ್ ಆಫ್ ಡಾನ್ ಆಪರೇಷನ್ ಲಾಂಚ್ ಮಾಡ್ತು? ಸರಿಯಾದ ಉತ್ತರ ಇಸ್ರೇಲ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ವಿಂಗ್ಸ್ ಆಫ್ ಡಾನ್ ಆಪರೇಷನ್ ಅಂದ್ರೆ ಏನು ಅಂತ ಕೇಳಿದ್ರೆ ಇದು ಭಾರತ ಮತ್ತು ಪೂರ್ವೋತ್ತರ ದೇಶಗಳ
ಪೂರ್ವೋತ್ತರ ದೇಶಗಳ ಭಾರತ ಮತ್ತು ಪೂರ್ವೋತ್ತರ ದೇಶಗಳ ಬೆನೆಯಿ ಮೊನಾಕೋ ಎನ್ನುವಂತಹ ಜನಾಂಗ, ಬೆನೆಯಿ ಮೊನಾಕೋ ಎನ್ನುವಂತಹ ಜನಾಂಗವನ್ನು ತರುವಂಥದ್ದು ಭಾರತದಲ್ಲಿ ವಿಶೇಷವಾಗಿ ಮಣಿಪುರ ಮತ್ತು ಮಿಜೋರಾಮಲ್ಲಿ ಇದೆ ಈ ಜನಾಂಗ. ವಿಶ್ವ ಪಶು ಚಿಕಿತ್ಸಾ ದಿವಸ 2026 ಯಾವಾಗ ಆಚರಿಸಲಾಯಿತು? ಸರಿ ಉತ್ತರ ಏಪ್ರಿಲ್ 25. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ವಿಶ್ವ ಪಶು ಚಿಕಿತ್ಸಾ ದಿವಸ ಏಪ್ರಿಲ್ 25 ಆಚರಿಸಲಾಯಿತು. ನೋಡಿ, ವೆಟರ್ನೈಸೇಷನ್ಸ್ ಗಾರ್ಡಿಯನ್ಸ್ ಆಫ್ ಫುಡ್ ಆ್ಯಂಡ್ ಹೆಲ್ತ್ ಈ ವರ್ಷದ ಥೀಮ್. ವೆಟರ್ನೈಸೇಷನ್ಸ್ ಗಾರ್ಡಿಯನ್ಸ್ ಆಫ್ ಫುಡ್ ಆ್ಯಂಡ್ ಹೆಲ್ತ್. ಭಾರತದ ಮೊದಲ ಪೆಟ್ರೋಲಿಫ್ ಕನ್ಸರ್ವೇಷನ್ ಪಾರ್ಕ್ ಎಲ್ಲಿ ನಿರ್ಮಿಸಲಾಗುವುದು? ಸರಿ ಉತ್ತರ ಲೇಹ್, ಲಡಾಖ್ನಲ್ಲಿ ನಿರ್ಮಿಸಲಾಗ್ತಾ ಇದೆ, ಸಿಂಧೂ ನದಿಯ ತೀರದಲ್ಲಿ. ಇದು ಭಾರತದ ಮೊದಲ ಪೆಟ್ರೋಲಿಫ್ ಕನ್ಸರ್ವೇಷನ್ ಪಾರ್ಕ್ ಆಗಿದೆ. ಭಾರತದ ಮೊದಲ ಜಲ ತಟಸ್ಥ ಡಿಪೋ ಎಲ್ಲಿ ನಿರ್ಮಿಸಲಾಯಿತು? ಸರಿಯಾದ ಉತ್ತರ ಅಹಮದಾಬಾದ್ನಲ್ಲಿ ನಿರ್ಮಿಸಲಾಯಿತು. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಇದೊಂದು ರೈಲ್ವೆ ಡಿಪೋ ಆಗಿದೆ. ಇದೊಂದು ರೈಲ್ವೆ ಡಿಪೋ ಆಗಿದೆ. ಹಾಗೇನೆ ಇದಕ್ಕೆ ಹೆಸರು ಕಂಗಾರಿಯಾ ಡಿಪೋ ಅಂತೇಳಿ. ಕಂಗಾರಿಯಾ ಡಿಪೋ ಇದರ ಹೆಸರು. ಇರಾಕ್ ದೇಶದ ನೂತನ ರಾಷ್ಟ್ರಪತಿ ಯಾರು? ಸರಿಯಾದ ಉತ್ತರ ಇರಾಕ್ ದೇಶದ ನೂತನ ರಾಷ್ಟ್ರಪತಿ ನಿಜರ್ ಅಮೇದಿ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್, ನಿಜರ್ ಅಮೇದಿ. ಸೊ ಇರಾಕ್ ಬಗ್ಗೆ ಹೇಳೋದಾದ್ರೆ, ವಿಶೇಷವಾಗಿ ದೇಶಗಳ ಬಗ್ಗೆ ಮಾತಾಡ್ತಾ ಹೋದಾಗ ಆ ದೇಶದ ರಾಜಧಾನಿ ಮತ್ತು ಕರೆನ್ಸಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇರಾಕ್ನ ರಾಜಧಾನಿ ಬಾಗ್ದಾದ್ ಮತ್ತು ಇರಾಕ್ನ ಕರೆನ್ಸಿ ಇರಾಕಿ ದಿನಾರ್. ಇರಾಕಿ ದಿನಾರ್ ಇದರ ಕರೆನ್ಸಿ ಆಗಿದೆ. ಹಂಗೇರಿ ದೇಶದ ನೂತನ ಪ್ರೈಮ್ ಮಿನಿಸ್ಟರ್ ಆಗಿ ಆಯ್ಕೆಯಾದವರು ಯಾರು? ನೂತನ ಪ್ರಧಾನಮಂತ್ರಿ ಯಾರು? ಸರಿಯಾದ ಉತ್ತರ ಪೀಟರ್ ಮೆಗ್ಯಾರ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್, ಪೀಟರ್ ಮೆಗ್ಯಾರ್. ಹಂಗೇರಿ ದೇಶದ ಬಗ್ಗೆ ಹೇಳೋದಾದ್ರೆ, ಹಂಗೇರಿ ದೇಶದ ರಾಜಧಾನಿ ಬುಡಾಪೆಸ್ಟ್. ಮತ್ತು ಹಂಗೇರಿ ದೇಶದ ಕರೆನ್ಸಿ ಯಾವುದು ಕೇಳಿದ್ರೆ ಹಂಗೇರಿಯನ್ ಫೋರಿಂಟ್. ಹಂಗೇರಿಯನ್ ಫೋರಿಂಟ್ ಇದರ ಕರೆನ್ಸಿ. ಭಾರತ ಮತ್ತು ಯಾವ ದೇಶದ ನಡುವೆ ಡಸ್ಟ್ ಲಿಂಕ್ 2026 ಎನ್ನುವಂತಹ ಯುದ್ಧಾಭ್ಯಾಸ ನಡೀತು? ಸರಿಯಾದ ಉತ್ತರ ಭಾರತ ಮತ್ತು ಉಜ್ಬೇಕಿಸ್ತಾನ್ ನಡುವೆ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್, ಮಿಲಿಟರಿ ಎಕ್ಸೈಸ್ ಇದು. ಬಿಹಾರದ ನೂತನ ಮುಖ್ಯಮಂತ್ರಿಯಾಗಿ ಆಯ್ಕೆಯಾದವರು ಯಾರು? ಸರಿಯಾದ ಉತ್ತರ ಸಾಮ್ರಾಟ್ ಚೌಧರಿ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್, ಬಿಜೆಪಿಯ ಸಾಮ್ರಾಟ್ ಚೌಧರಿ. ಫಿಕಿ ಇದರ ನೂತನ ಸೆಕ್ರೆಟರಿ ಜನರಲ್ ಆಗಿ ಆಯ್ಕೆಯಾದವರು ಯಾರು? ಸರಿಯಾದ ಉತ್ತರ ಫಿಕಿ ಅನಂತ ಸ್ವರೂಪ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಫಿಕಿ ಅಂದ್ರೆ ಏನು ಕೇಳಿದ್ರೆ ಫೆಡರೇಷನ್ ಆಫ್ ಇಂಡಿಯನ್ ಚೇಂಬರ್ಸ್ ಆಫ್ ಕಾಮರ್ಸ್ ಅಂಡ್ ಇಂಡಸ್ಟ್ರಿ. Federation of Indian Chambers of Commerce and Industry. ಸೊ ಫಿಕ್ಕಿ ಬಗ್ಗೆ ಹೇಳೋದಾದ್ರೆ, ಫಿಕ್ಕಿ ಇದೆಯಲ್ಲ, ಇದು 1927 ಶುರುವಾಯಿತು. ಕೇಂದ್ರ ಕಚೇರಿ ದೆಹಲಿ. ಅನಂತ ಗೋಯಿಂಕ ಅನಂತ ಸ್ವರೂಪ್ ಇದರ ಅಧ್ಯಕ್ಷರು, ಸೆಕ್ರೆಟರಿ ಜನರಲ್. ವಿಶ್ವ ಹಿಮೋಫೇಲಿಯಾ ಡೇ 2026 ಯಾವಾಗ
ಆಚರಿಸಲಾಯಿತು? ಸರಿಯಾದ ಉತ್ತರ ಏಪ್ರಿಲ್ 17. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಸೊ 2026ರ ಥೀಮ್ ಏನು ಕೇಳಿದ್ರೆ ಡಯಾಗ್ನೋಸಿಸ್ ಫಸ್ಟ್ ಸ್ಟೆಪ್ ಟು ಕೇರ್. ಡಯಾಗ್ನೋಸಿಸ್ ಫಸ್ಟ್ ಸ್ಟೆಪ್ ಟು ಕೇರ್ ಅಂತೇಳಿ ಇದು 2026ರ ಥೀಮ್. ಪ್ರತಿಷ್ಠಿತ ಬ್ರೇಕ್ ಥ್ರೂ ಪುರಸ್ಕಾರ 2026ರ ವಿಜೇತರು ಯಾರು? ಸರಿಯಾದ ಉತ್ತರ ಫ್ರಾಂಕ್ ಮಾರ್ಲೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಫ್ರಾಂಕ್ ಮಾರ್ಲೆ ಈತ ಫ್ರಾನ್ಸ್ನ ಪ್ರಸಿದ್ಧ ಗಣಿತಜ್ಞ. ಫ್ರಾಂಕ್ ಮಾರ್ಲೆ ಪ್ರತಿಷ್ಠಿತ ಬ್ರೇಕ್ ಥ್ರೂ ಪುರಸ್ಕಾರದ ವಿಜೇತರು. ಇದಕ್ಕೆ 25 ಕೋಟಿ ಬಹುಮಾನವನ್ನು ನೀಡಲಾಗುತ್ತೆ. ಕೋಟಿ ರು ಬಹುಮಾನವನ್ನು ನೀಡಲಾಗುತ್ತೆ. ಆಂಧ್ರ ಪ್ರದೇಶ ಹೈಕೋರ್ಟ್ನ ಮೊದಲ ಮಹಿಳಾ ಮುಖ್ಯ ನ್ಯಾಯಾಧೀಶರಾಗಿ ಆಯ್ಕೆಯಾದವರು ಯಾರು? ಸರಿಯಾದ ಉತ್ತರ ನ್ಯಾಯಮೂರ್ತಿ ಲೀಸಾ ಗಿಲ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. 1 ಬಿಲಿಯನ್ ಜನರಿಗೂ ಅಧಿಕ ಜನರಿಗೆ ವಾಟರ್ ಫಾರ್ವರ್ಡ್ ಇನಿಷಿಯೇಟಿವ್ ತೆಗೆದುಕೊಂಡ ಸಂಘಟನೆ ಯಾವುದು? ಸರಿಯಾದ ಉತ್ತರ ವಿಶ್ವ ಬ್ಯಾಂಕ್. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ವರ್ಲ್ಡ್ ಬ್ಯಾಂಕ್. 2030ರ ವೇಳೆಗೆ 1 ಬಿಲಿಯನ್ಗಿಂತ ಅಧಿಕ ಜನರಿಗೆ ವಾಟರ್ ಫಾರ್ವರ್ಡ್ ಇನಿಷಿಯೇಟಿವ್ ತೆಗೆದುಕೊಳ್ತು ವಿಶ್ವ ಬ್ಯಾಂಕ್. ಹಾಗೇನೆ ವಿಶ್ವ ಬ್ಯಾಂಕ್ ಬಗ್ಗೆ ಹೇಳೋದಾದ್ರೆ ವರ್ಲ್ಡ್ ಬ್ಯಾಂಕ್ ಇದೆಯಲ್ಲ, ವರ್ಲ್ಡ್ ಬ್ಯಾಂಕ್ ಅಥವಾ ವಿಶ್ವ ಬ್ಯಾಂಕ್ ಇದೆಯಲ್ಲ, ಇದು ಸ್ಥಾಪನೆಯಾಗಿದ್ದು ಜುಲೈ 1944ರಲ್ಲಿ ಸ್ಥಾಪನೆಯಾಗಿದ್ದು. ಸೊ ಇದರ ಕೇಂದ್ರ ಕಚೇರಿ ಎಲ್ಲಿದೆ ಕೇಳಿದ್ರೆ ವಾಷಿಂಗ್ಟನ್ DC. ಇದರ ಹೆಡ್ ಕ್ವಾರ್ಟರ್ಸ್ ಇರುವಂಥದ್ದು. ಇದರ ಅಧ್ಯಕ್ಷರು ಯಾರು ಕೇಳಿದ್ರೆ ಅಜಯ್ ಬಂಗಾ. ಇದರ ಅಧ್ಯಕ್ಷರು. ಅಂತಾರಾಷ್ಟ್ರೀಯ ಮಹಿಳಾ ಉದ್ಯೋಗ ದಿವಸ 2026 ಯಾವಾಗ ಆಚರಿಸಲಾಯಿತು? ಸರಿಯಾದ ಉತ್ತರ ಏಪ್ರಿಲ್ 21. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ವಿಶ್ವ ಯಕೃತ್ ದಿವಸ 2026ನ ಯಾವಾಗ ಆಚರಿಸಲಾಯಿತು? ಸರಿಯಾದ ಉತ್ತರ ಏಪ್ರಿಲ್ 19. ಸೊ 2026ರ ಥೀಮ್ ಏನಾಗಿತ್ತು ಕೇಳಿದ್ರೆ, ಥೀಮ್ 2026 ಏನು ಕೇಳಿದ್ರೆ 2026ರ ಥೀಮ್ ಸಾಲಿಡ್ ಹ್ಯಾಬಿಟ್ಸ್ ಸ್ಟ್ರಾಂಗ್ ಲಿವರ್. ಸಾಲಿಡ್ ಹ್ಯಾಬಿಟ್ಸ್ ಸ್ಟ್ರಾಂಗ್ ಲಿವರ್ ಇದು 2026ರ ಥೀಮ್. ಭಾರತದ ಅತಿದೊಡ್ಡ ಏರ್ಲೈನ್ಸ್ ಕಂಪನಿ ಇಂಡಿಗೋ. ಭಾರತದ ಅತಿದೊಡ್ಡ ಏರ್ಲೈನ್ಸ್ ಕಂಪನಿ ಯಾವುದು ಗೊತ್ತಿರಲಿ, ಇಂಡಿಗೋ. ಇದರ ನೂತನ CEO ಆಗಿ ಆಯ್ಕೆಯಾದವರು ಯಾರು? ಸರಿಯಾದ ಉತ್ತರ ವಿಲಿಯಂ ವಾಲ್ಸ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಸೊ ಇಂಡಿಗೋ ಕಂಪನಿ ಬಗ್ಗೆ ಹೇಳೋದಾದ್ರೆ ಇದು 2005ರಲ್ಲಿ ಸ್ಥಾಪನೆ ಆಯಿತು ಮತ್ತು ಇದರ ಕೇಂದ್ರ ಕಚೇರಿ ಇರುವಂಥದ್ದು ಹರಿಯಾಣದ ಗುರುಗ್ರಾಮದಲ್ಲಿ. ಹರಿಯಾಣದಲ್ಲಿ ಹೆಡ್ ಕ್ವಾರ್ಟರ್ಸ್ ಇರುವಂಥದ್ದು. ಭಾರತದ ಮೊದಲ ಡಿಜಿಟಲ್ ಜನಗಣತಿಯಲ್ಲಿ ಭಾಗಿಯಾದ ಮೊದಲ ಭಾರತೀಯರು ಯಾರು? ಸರಿಯಾದ ಉತ್ತರ ದ್ರೌಪದಿ ಮುರ್ಮು. ರಾಷ್ಟ್ರಪತಿ ದ್ರೌಪದಿ ಮುರ್ಮು. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಸೊ ಇದು ಶುರುವಾಗಿದ್ದು ಏಪ್ರಿಲ್ 1, 2026ರಲ್ಲಿ ಶುರುವಾಯಿತು. ಮೊಟ್ಟ ಮೊದಲಿಗೆ ದ್ರೌಪದಿ ಮುರ್ಮು ಅವರನ್ನು ಈ ಜನಗಣತಿಯನ್ನು ಪ್ರಾರಂಭ ಮಾಡಲಾಯಿತು ಅವರ ಮೂಲಕ. ಸೊ ಇದರ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಆಯ್ಕೆಯಾದವರು ಯಾರು ಕೇಳಿದ್ರೆ ಬ್ರ್ಯಾಂಡ್ ಅಂಬಾಸಿಡರ್ 2026ರ ಡಿಜಿಟಲ್ ಜನಗಣತಿಯ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಆಯ್ಕೆಯಾದವರು ಸುದರ್ಶನ್ ಪಟ್ನಾಯಕ್. ಇಂಪಾರ್ಟೆಂಟ್ ಅಂಶ ಇದೆ, ನೋಟ್ ಮಾಡ್ಕೊಳ್ಳಿ. ಸುದರ್ಶನ್ ಪಟ್ನಾಯಕ್. ಮಯನ್ಮಾರ್ ದೇಶದ ನೂತನ ರಾಷ್ಟ್ರಪತಿಯಾಗಿ ಆಯ್ಕೆಯಾದವರು ಯಾರು? ಸರಿಯಾದ ಉತ್ತರ ಮಿನ್ ಆಂಗ್ ಹೈಂಗ್. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಮಿನ್ ಆಂಗ್ ಹೈಂಗ್. ಸೊ ಮಯನ್ಮಾರ್ ದೇಶದ ಬಗ್ಗೆ ಹೇಳೋದಾದ್ರೆ ಮಯನ್ಮಾರ್ ದೇಶದ ರಾಜಧಾನಿ ನ್ಯಾಪಿಡ.
ರಾಜಧಾನಿ ನ್ಯಾಪಿಡ. ಕರೆನ್ಸಿ ಕಯಾತ್. ಮಂಗೋಲಿಯಾ ದೇಶದ ನೂತನ ಪ್ರಧಾನಮಂತ್ರಿಯಾಗಿ ಆಯ್ಕೆಯಾದವರು ಯಾರು? ಸರಿಯಾದ ಉತ್ತರ ಉಚ್ರಾಲ್ ನ್ಯಾಮ್ ಒಸೋರ್. ಉಚ್ರಾಲ್ ನ್ಯಾಮ್ ಒಸೋರ್ ಮಂಗೋಲಿಯಾ ದೇಶದ ನೂತನ ಪ್ರೈಮ್ ಮಿನಿಸ್ಟರ್ ಆಗಿ ಆಯ್ಕೆ ಆಗ್ತಾರೆ. ಸೊ ಮಂಗೋಲಿಯಾ ದೇಶದ ಬಗ್ಗೆ ಹೇಳೋದಾದ್ರೆ ಮಂಗೋಲಿಯಾ ದೇಶದ ರಾಜಧಾನಿ ಉಲಾನ್ ಬಟಾರ್. ಮಂಗೋಲಿಯಾ ದೇಶದ ರಾಜಧಾನಿ. ಮತ್ತು ಮಂಗೋಲಿಯಾದ ಕರೆನ್ಸಿ ಯಾವುದು ಕೇಳಿದ್ರೆ ಮಂಗೋಲಿಯನ್ ತುಗ್ರಿಕ್. ಮಂಗೋಲಿಯನ್ ತುಗ್ರಿಕ್ ಇಲ್ಲಿನ ಕರೆನ್ಸಿ. ಈ ಸೆಷನ್ ಕೊನೆಯ ಪ್ರಶ್ನೆ ಈ ರೀತಿದೆ. ವಿಶ್ವ ಸ್ವಾಸ್ಥ್ಯ ದಿವಸ 2026 ಯಾವಾಗ ಆಚರಿಸಲಾಯಿತು? ಆಪ್ಷನ್ಸ್ ಈ ರೀತಿದೆ: ಏಪ್ರಿಲ್ 7, ಏಪ್ರಿಲ್ 8, ಏಪ್ರಿಲ್ 9, ಏಪ್ರಿಲ್ 6. ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಜೈ ಹಿಂದ್.